A to Z ಮ್ಯಾಪ್ ತೆಗ್ದಿಂದ ಹೇಳ್ಕೊಂಬಂತ ಹೊಡಿಯೋ. ಗುಡ್ ಈವ್ನಿಂಗ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು. Okay, so the next solid figure is frustum of cone ಅಂತ ಹೇಳ್ತೀವಿ. frustum of cone ಅಂತಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಏನಂತಾರೆ, ಏನ್ ಕೋನ್ ಇದೆ, ಕೋನ್ ಪ್ರಾಪರ್ಟೀಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಸೊ ಹೇಳಿ ನೋಡೋಣ, ಕೋನ್ ಪ್ರಾಪರ್ಟೀಸ್ ಎಲ್ಲ ನೆನಪಿದ್ಯಾ? ವಾಟ್ ಇಸ್ ದ ವಾಲ್ಯೂಮ್ ಆಫ್ ಕೋನ್? 1/3 pi r square h. ಎಸ್, 1/3 pi r square h ಅಂತ ಹೇಳ್ತೀವ. ಸರ್ಫೇಸ್ ಏರಿಯಾ ಏನಾಗುತ್ತೆ, ಐ ಮೀನ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ? ಲ್ಯಾಟ್ರಲ್ ಸರ್ಫೇಸ್ ಏರಿಯಾ pi r l. pi r L. ಎಲ್ ಅಂತ ಹೇಳ್ತೀವಿ. ಎಲ್ ಅಂತ ಅಂದ್ರೆ ಏನು? Plant height. ಪ್ಲಾಂಟ್ ಹೈಟ್. ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ ಬೇಕಂದ್ರೆ ಏನಂತ ಹೇಳ್ತೀರಾ? Base. ಬೇಸ್ ಏರಿಯಾ ಅಂದ್ರೆ pi r ಸ್ಕ್ವೇರ್ ಪ್ಲಸ್ pi r l ಅಂತ ಹೇಳ್ತೀರಾ. ಆರ್ ಎಲ್ಸ್ ಯು ಕ್ಯಾನ್ ಟೇಕ್ pi r ಕಾಮನ್ ಅಂಡ್ r ಪ್ಲಸ್ ಎಲ್ ಅಂತ ಹೇಳ್ತೀರಾ. ಕ್ಲಿಯರಾ? ಸೊ ಫ್ರಸ್ಟಮ್ ಆಫ್ ಕೋನ್ ಅಂತ ಅಂದ್ರೆ ಆ ಕೋನ್ ನ ಮಿಡಲ್ ಅಲ್ಲಿ ಎಲ್ಲಾದ್ರೂ ಒಂದು ಕ್ರಾಸ್ ಸೆಕ್ಷನ್ ಮಾಡಿದಾಗ ಏನ್ ಬರುತ್ತೆ, ಒಂದು ಕಟ್ ಮಾಡಿದ್ರೆ, ಒಂದು ಕೋನ್ ನ ನಾರ್ಮಲ್ ಆಗಿ ಇದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಸೊ ಸಮ್ವೇರ್ ಇಲ್ಲೆಲ್ಲ ಹಿಂಗ್ ಮೀಟ್ ಆಗಿ ಕೋನ್ ಆಗ್ಬಿಡುತ್ತೆ ಅದು. ಓಕೆನಾ? ಇದನ್ನ ಇಲ್ಲಿ ಕಟ್ ಮಾಡಿದ್ದಾರೆ. ಈ ಮೇಲ್ಗಡೆ ಪೋರ್ಷನ್ ಏನ್ ಬರುತ್ತೆ ದಟ್ ಬಿಕಮ್ಸ್ ಅಗೈನ್ ಎ ಕೋನ್. ಹೌದ್ ತಾನೆ? ಕೆಳಗಡೆ ಪೋರ್ಷನ್ ಏನ್ ಬರುತ್ತೆ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಫ್ರಸ್ಟಮ್ ಆಫ್ ಕೋನ್ ಅಂತ ಕರಿತೀವಿ. ಸೊ ಕ್ಲಿಯರ್ ಆಯ್ತಾ? ಫ್ರಸ್ಟಮ್ ಆಫ್ ಕೋನ್ ಅಂತ ಅಂದ್ರೆ ಇದೆ. ಸರ್ ಕೋನ್ ಅಂದ್ರೆ
ಅಯ್ಯೋ ಸಾರಿ ಕೇಳುತ್ತಾ ಇಲ್ಲ. ಹಾ ಕೋನ್ ಅಂತ ಅಂದ್ರೆ ಹೇಳಿ ಏನೋ ಡೌಟ್ ಕೇಳಿದ್ರಿ. ಸರ್ ರಿಪೀಟ್ ಮಾಡಿ ಸರ್. ಏನಿಲ್ಲ, ಅದೇ ಫ್ರಸ್ಟಮ್ ಆಫ್ ಕೋನ್ ಅಂತಂದ್ರೆ ವೆರಿ ಸಿಂಪಲ್. ಕೋನ್ ನ ಕಟ್ ಮಾಡಿದ್ರೆ ಕೆಳಗಡೆ ಪೋರ್ಷನ್ ಏನ್ ಬರುತ್ತೆ ಅದನ್ನೇ ನಾವು ಫ್ರಸ್ಟಮ್ ಆಫ್ ಕೋನ್ ಅಂತ ಕರಿತೀವಿ. ಸೊ ಅಷ್ಟೇ, ಮೇಲ್ಗಡೆ ಪೋರ್ಷನ್ ಅಗೇನ್ ಕೋನ್ ಆಗುತ್ತೆ. ಯಾವ್ದೋ ಒಂದ್ ಸಮ್ ಹೈಟ್ ಅಲ್ಲಿ ನಾವು ಅದನ್ನ ಕಟ್ ಮಾಡಿರ್ತೀವಿ. ಓಕೆನಾ, ಅವಾಗ ನಿಮ್ಗೆ ಮೇಲ್ಗಡೆ ಪೋರ್ಷನ್ ಏನ್ ಬರುತ್ತೆ ಅದು ನಿಮ್ಗೆ ಸರ್ಕ್ಯುಲರ್ ಟೈಪ್ ಅಲ್ಲೇ ಬರುತ್ತೆ, ಕೆಳಗಡೆದು ಕೂಡ ಸರ್ಕ್ಯುಲರ್ ಟೈಪ್ ಅಲ್ಲೇ ಬರುತ್ತೆ. ಕ್ಲಿಯರಾ? ಸರ್ ಅಂದ್ರೆ ಸೊ ಕೋನ್ ಅಲ್ಲಿ ಅಪ್ಪರ್ ಪೋರ್ಷನ್ ಮಾತ್ರ ಕಟ್ ಮಾಡ್ತೀವಿ, ಕೆಳಗಡೆ ಬೇಸ್ ಸೇಮ್ ಇರುತ್ತೆ ಕೋನ್ ತರ. ಹೌದೌದೌದು. ಅಲ್ಲಲ್ಲ, ಈಗ ಹಿಂಗಿರುತ್ತ, ಅದೇ ಹೌದೌದು ನೀವು ಹೇಳಿದ್ದು ಬೇಸ್ ಸೇಮ್, ಬೇಸ್ ಎಲ್ಲ ಅದೆಲ್ಲ ಸೇಮ್ ಇರುತ್ತೆ. ಅಪ್ಪರ್ ಪೋರ್ಷನ್ ಮಾತ್ರ ಕಟ್ ಮಾಡ್ತೀವಿ. ಅಪ್ಪರ್ ಪೋರ್ಷನ್ ನಿಮ್ಗೆ ಅಗೈನ್ ಕೋನ್ ತರಾನೇ ಇರುತ್ತೆ. ಅಪ್ಪರ್ ಪೋರ್ಷನ್ ಅಗೈನ್ ಸರ್ಕ್ಯುಲರ್ ಬೇಸ್ ಸಿಗುತ್ತೆ. ಹೌದೌದೌದು. ಸೊ ಹಿಂಗಿರುತ್ತಲ್ಲ ಇದು ಕೋನ್ ಅಂತ ಅನ್ಕೊಂಡ್ರೆ ಹಿಂಗಿರಲ್ಲ, ಅದು ಹಿಂಗಿರುತ್ತಲ್ವಾ. ಸೊ ಇದನ್ನ ನಾವು ಇಲ್ಲಿ ಕಟ್ ಮಾಡಿದ್ರೆ ಈ ಪೋರ್ಷನ್ ನಾವೇನಂತ ಕರಿತೀವಿ, ಫ್ರಸ್ಟಮ್ ಅಂತ ಕರಿತೀವಿ. ಈ ಪೋರ್ಷನ್ ಏನಾಗುತ್ತೆ ಅಗೇನ್ ಸರ್ಕ್ಯುಲರ್ ಬೇಸ್ ಬರುತ್ತೆ, ಬಟ್ ಸ್ಮಾಲರ್ ಸರ್ಕ್ಯುಲರ್ ಬೇಸೇ ಬರುತ್ತೆ. ಅದು ಕೋನ್ ತರಾನೇ ಇರುತ್ತೆ ಶೇಪ್. ಸಾಲಿಡ್ ಬಂದ್ಬಿಟ್ಟು ಕೋನೇ ಆಗಿರುತ್ತೆ, ಅದು ಸ್ಮಾಲರ್ ಕೋನ್ ಆಗಿರುತ್ತೆ. ಓಕೆನಾ? ಸೊ ಇಷ್ಟು. ಸೊ ಇದರಲ್ಲಿ ಕೂಡ ನಾವೇನು ಮೈನ್ ಆಗಿ ನಾವ್ ಇಲ್ಲಿ ಮಾತಾಡೋದೇನಪ್ಪಾ ಅಂತ ಅಂದ್ರೆ ಸೇಮ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಬಗ್ಗೆನೇ ಮಾತಾಡ್ತೀವಿ. ನೋಡಿ, ನಾವು ಯೂಶಲಿ ಇಲ್ಲಿ ರೇಡಿಯಸ್ ನ ದೊಡ್ಡದು ರೇಡಿಯಸ್ ಅಲ್ವಾ, ಇದು ಬೇಸ್ ಯಾವತ್ತು ದೊಡ್ಡದೇ ಆಗಿರುತ್ತೆ. ಇಲ್ಲಿ ಕಟ್ ಮಾಡಿದಾಗ ಆಬ್ವಿಯಸ್ಲಿ ಇದು ಚಿಕ್ಕದಾಗಿರುತ್ತೆ. ಅದನ್ನ ಲಿಟಲ್ ಅಂತ ವರ್ಡ್ ಕೊಡೋಣಪ್ಪ, ಲಿಟಲ್ ರೇಡಿಯಸ್ ಅಂತ ಹೇಳಿದ್ದಾರೆ. ಅಂಡ್ ದಿಸ್ ಇಸ್ ಬಿಗ್ ರೇಡಿಯಸ್ ಅಂತ ಏನಾದ್ರು ಅಂತ ಅನ್ಕೊಳ್ಳಿ, ತೊಂದ್ರೆ ಇಲ್ಲ. ಸೊ ಇಷ್ಟು ಎಲ್ಲ ಇದ್ಮೇಲೆ ನಾನು ಸ್ವಲ್ಪ ಫಾರ್ಮುಲಾಸ್ ಎಲ್ಲ ಹೇಳೋದಾದ್ರೆ ನೋಡಿ, ಸೊ ಇಷ್ಟು ವಿಷಯಗಳು ನಿಮ್ಗೆ ಇಲ್ಲಿ ಗೊತ್ತಿರಬೇಕು. ಈ ಫಾರ್ಮುಲಾಸ್ ಎಲ್ಲ ನೋಡ್ಕೊಳ್ಳಿ ಒಂದ್ಸರಿ. ಫ್ರಸ್ಟಮ್ ಆಫ್ ಕೋನ್ ಅಲ್ಲಿ ನಿಮ್ಗೆ ಏನೇನು ಗೊತ್ತಿರಬೇಕು ಪ್ಯಾರಾಮೀಟರ್ಸ್ ಅಂತ ಅಂದ್ರೆ, ನಿಮ್ಗೆ ಮೇಜರ್ ಆಗಿ ಆರ್ ಅಂತ ಅಂದ್ರೆ ಇಟ್ ಇಸ್ ದ ಟಾಪ್ ರೇಡಿಯಸ್. ಓಕೆನಾ? ಸೊ ಕ್ಯಾಪಿಟಲ್ ಆರ್ ಅಂತ ಅಂದ್ರೆ ಬೇಸ್ ರೇಡಿಯಸ್. ಹೈಟ್ ಅಂತ ಅಂದ್ರೆ ಹೈಟ್ ಆಫ್ ದಿ ನಾಟ್ ಕೋನ್, ಹೈಟ್ ಆಫ್ ದಿ ಫ್ರಸ್ಟಮ್. ಎಸ್ ಅಂತ ಅಂದ್ರೆ ಇಟ್ ಇಸ್ ಸ್ಲಾಂಟ್ ಹೈಟ್ ಏನಿರುತ್ತೆ ಇದನ್ನ ಸ್ಲಾಂಟ್ ಹೈಟ್ ಅಂತ ಕರಿತೀವಿ. ಸೊ ವಾಲ್ಯೂಮ್ಗೆ ಫಾರ್ಮುಲಾ ಬಂದ್ಬಿಟ್ಟು ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, 5/3 ಇಂಟು ಸ್ಮಾಲ್ ರೇಡಿಯಸ್ ಪ್ಲಸ್ ಸ್ಕ್ವೇರ್ ಮಾಡಬೇಕು, ಕ್ಯಾಪಿಟಲ್ ಐ ಮೀನ್ ಬಿಗ್ ರೇಡಿಯಸ್ ಸ್ಕ್ವೇರ್ ಮಾಡ್ಬಿಟ್ಟು ಸ್ಮಾಲ್ ರೇಡಿಯಸ್ ಇಂಟು ಕ್ಯಾಪಿಟಲ್ ರೇಡಿಯಸ್ ಮಲ್ಟಿಪ್ಲೈ ಮಾಡಬೇಕು ಇಂಟು ಹೈಟ್ ಮಾಡಬೇಕು. ಇದು ಫಾರ್ಮುಲಾ. ಸರ್ಫೇಸ್ ಏರಿಯಾಗೂ ಸೊ ದಿಸ್ ಇಸ್ ದ ಫಾರ್ಮುಲಾ. ಇಟ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ. ಇನ್ ಫ್ಯಾಕ್ಟ್ ಇಟ್ ಈಸ್ ಸರ್ಫೇಸ್ ಏರಿಯಾ ಅಂತ ಮಾತಾಡ್ತಾನೆ ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತಾನೆ ಮಾತಾಡ್ಬೇಕು ನಾವು. ಕ್ಲಿಯರಾ? ಸೊ ಅಂದ್ರೆ ಇದು ದಿಸ್ ಇಸ್ ದ ಬೇಸ್ ಏರಿಯಾ. ಅದೇ ಈ ಪೋರ್ಷನ್ ಅಲ್ಲಿ ಇರೋದು ದಿಸ್ ಇಸ್ ದ ಬೇಸ್ ಏರಿಯಾ. ಅಂಡ್ πr² ಇದ್ಯಾವ ಏರಿಯಾ? ಇದು ಮೇಘಲದ ಏರಿಯಾ. ಇದು ಮೇಘಲದ ಏರಿಯಾ. ಇನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತಂದ್ರೆ ದಿಸ್ ಇಸ್ ದ ಫಾರ್ಮುಲಾ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಸೊ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳೋದು. ಈ ಇಲ್ಲಿವರೆಗೂ ನಾವು HSTR ಪೇಪರ್ ನೋಡಿರೋದ್ರಲ್ಲಿ ಎಲ್ಲೂ ಫ್ರಸ್ಟಮ್ ಬಗ್ಗೆ, ಕೋನ್ ಐ ಮೀನ್ ಇದು ನೆಕ್ಸ್ಟ್ ಯಾವ್ದಿದಾವೆ, ಪ್ರಿಸಮ್ ಇದೆ, ನೆಕ್ಸ್ಟ್ ಪಿರಮಿಡ್ ಇದೆ, ಅದು ತುಂಬಾ ಕ್ವಶನ್ಸ್ ಎಲ್ಲೂ ಕೇಳೇ ಇಲ್ಲ. ಇನ್ಫ್ಯಾಕ್ಟ್ ಕ್ವಶನ್ಸೇ ಕೇಳಿಲ್ಲ ಅದ್ರ ಮೇಲೆ. ಸೊ ಆದ್ರೂ ಸುಮ್ನೆ ಅಟ್ಲೀಸ್ಟ್ ವಿ ಶುಡ್ ನೋ. ಓಕೆನಾ? ಯಾಕಂದ್ರೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ನಮ್ಗೆ ಎಲ್ಲಾನು ಗೊತ್ತಿರ್ಬೇಕಾಗತ್ತೆ. ಕ್ಲಿಯರಾ? ಸೊ ದೀಸ್ ಆರ್ ದಿ ಫಾರ್ಮುಲಾಸ್. ನಿಮ್ಗೆ ವಾಲ್ಯೂಮ್ ನೆನ್ಪಿಟ್ಕೊಳ್ಳಿ. ಸೊ ಇದು ಫಾರ್ಮುಲಾ πs ಇಂಟು ಎಸ್ ಅಂತ ಅಂದ್ರೆ ನಿಮ್ಗೆ ಏನ್ ಹೇಳಿದ್ದು, ದಿಸ್ ಇಸ್ ದ ಎಸ್ ಅಂತ ಅಂದ್ರೆ ಸ್ಲಾಂಟ್ ಹೈಟ್. ಓಕೆನಾ? ಸೊ ಈ ಪ್ಯಾರಾಮೀಟರ್ಸ್ ಗಳೆಲ್ಲ ನಿಮಗೆ ಗೊತ್ತಿರಬೇಕು. ಇಷ್ಟು ಇದ್ರ ಮೇಲೆ ಸೊ ವಿಲ್ ಡಿಸ್ಕಸ್ ಆನ್ ಕ್ವಶನ್ಸ್ ನಾವು. ಓಕೆ, ಟ್ರೈ ಮಾಡಿ ಕ್ವಶನ್.
ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ? The cone is cut at the midpoints of its height by a frustum parallel to its base. The ratio between two parts of cone would be ಏನಂತ ಕೇಳಿದ್ದಾರೆ. ಓಕೆನಾ? ಸೊ ಏನಾಗಿರುತ್ತೆ ರೇಷಿಯೋ ಅಂತ? ಸೊ 2 ಪಾರ್ಟ್ಸ್ ಅಂದ್ರೆ ವಾಲ್ಯೂಮ್ ತಗೋಬೇಕಾ ಅಥವಾ ರೇಡಿಯಸ್ ತಗೋಬೇಕಾ?
ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತೀವಿ.